ಅದು ಯಾವುದು ಬೇಡ ಕಣ್ರಿ, ಕುಡಿಯೋಕ್ಕಾದ್ರೂ ನೀರು ಬೇಡವಾ ಯಪ್ಪ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ನಮ್ಮ ನಾದಿನಿ ಮಗನಿಗೆ ಮುಡಿ ಕೊಟ್ಮೇಲೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ನೋಡಿ. ನಮ್ಮ ಮಗಳು ಇಡೀ ಬೆಟ್ಟನ ಮುಗಿಸ್ಬಿಡ್ತೀನಿ ಅನ್ನೋ ಜೋಶಲ್ಲಿ ಎಷ್ಟು ಫಾಸ್ಟಾಗಿ ಬೆಟ್ಟನ ಹತ್ತುತ್ತಾ ಇದ್ದಾಳೆ ಅಲ್ವಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನೆಲ್. ಇವತ್ತು ನೈಟಿಂದನೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ನಾಳೆ ಬೆಳಗ್ಗೆ ನಾವು ದೇವ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದರಿಂದ ಇವತ್ತು ನೈಟು ಸ್ವಲ್ಪ ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ರೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೈಟೇನೆ ಗೊಜ್ಜು ರೆಡಿ ಮಾಡಿಕೊಂಡೆ. ಇನ್ನು ಮನೆಯೆಲ್ಲನೂ ಕೂಡ ಗುಡಿಸ್ಕೊಂಡು ಒರೆಸ್ಕೊಂಡು ಆಚೆ ಫೋಟಿಕ್ಯೂ ಎಲ್ಲ ತೊಳೆದು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ದೇವ್ರ ಮನೆಗೂ ಅಷ್ಟೇ ದೇವ್ರ ಮನೆಯೆಲ್ಲನೂ ಒರೆಸ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ಕುಂಕುಮನ ಕೂಡ ಹಾಕ್ಕೊಂಡು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇನ್ನೇನಿದ್ರು ಬೆಳಗ್ಗೆ ಎದ್ದು ಇನ್ನೊಂದು ಸಲ ಸ್ನಾನ ಮುಗಿಸಿ ಪೂಜೆ ಮಾಡೋ ಥರ ಇಟ್ಕೊಂಡಿದ್ದೆ. ಅದರಿಂದನೇ ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ಬೇಗನೆ ಆಯಿತು. ಇನ್ನು ಬೆಳಗ್ಗೆ ಎದ್ದು ಆಚೆ ಫೋಟಿಕ್ಯೂನ ನೆನ್ನೆನೇ ತೊಳೆದಿದ್ದರಿಂದ ಇವತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ರಂಗೋಲಿನ ಹಾಕ್ಕೊಂಡೆ. ರಂಗೋಲಿ ಹಾಕಿದ ನಂತರ ನಾನು ಕೂಡ ಹೋಗಿ ಪಟ ಅಂತ ಸ್ನಾನ ಮುಗಿಸ್ಕೊಂಡು ಬಂದು ದೇವರಿಗೆಲ್ಲ ಕೂಡ ಹೂಗಳನ್ನು ಹಾಕ್ಕೊಂಡು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿದ ನಂತರ ನಾವು ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಅಷ್ಟರಲ್ಲಿ ರೈಸ್ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ರೈಸ್ಗೆ ಕುಕ್ಕರಲ್ಲಿ ಇಟ್ಬಿಟ್ಟು ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಎಲ್ಲನೂ ಪ್ಯಾಕಿಂಗ್ ಮಾಡಿಕೊಂಡು ಹೊರಟಿದ್ದೆ ನಮ್ಮ ಮನೆ ದೇವರಿಗೆ ಹೋಗ್ತಿರೋ ವಿಶೇಷ ಏನು ಅಂತ ಯೋಚನೆ ಮಾಡ್ತಿದ್ದಾರಾ? ಹೌದು, ವಿಶೇಷ ಇದೆ. ಏನಪ್ಪ ಅಂದರೆ ನಮ್ಮ ನಾದಿನಿ ಪಾಪುಗೆ ಮುಡಿ ಕೊಡಬೇಕಿತ್ತು. ಅಂದರೆ ಲಾಸ್ಟ್ ಟೈಮು ಕೊಟ್ಟಿದ್ದರು, ಆವಾಗ ಅವ್ರ ಗಂಡನ ಮನೆ ದೇವ್ರಿಗೆ ಕೊಟ್ಟಿದ್ದರು. ಈ ಸಲ ಅಪ್ಪನ ಮನೆ ದೇವ್ರಿಗೆ ಕೊಡಬೇಕಲ್ಲ, ಹಾಗಾಗಿ ನಮ್ಮ ಮೂರ್ಕಣಗಿನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನಾದಿನಿ ಪಾಪುಗೆ ಮುಡಿ ಕೊಡೋಕ್ಕೆ. ಜೊತೆಗೆ ಇನ್ನೊಂದೇನೆಂದರೆ ನನ್ನ ಮಗಳಿಗೂ ಕೂಡ ಮುಡಿ ಕೊಡೋಣ ಅಂತ ಹೇಳಿ. ಲಾಸ್ಟ್ ಟೈಮು ನನ್ನ ಗಂಡನ ಮನೆ ದೇವ್ರಿಗೆ ಕೊಟ್ಟಿದ್ವಿ, ಈ ಸಲ ಅಮ್ಮನ ಮನೆ ದೇವರಿಗೆ ಮುಡಿ ಕೊಡೋಣ ಅಂತ ಹೇಳಿ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ನನ್ನ ನಾದಿನಿಯವ್ರ ಫ್ಯಾಮಿಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಬಟ್ ಸ್ವಲ್ಪ ಕಾರಣಾಂತರಗಳಿಂದ ನನ್ನ ನಾದಿನಿ ಬರೋಕ್ಕಾಗಲಿಲ್ಲ. ಅದರಿಂದ ಅವರೊಬ್ಬರು ಬಿಟ್ಟು ಅವರಿಬ್ಬರು ಮಕ್ಕಳು ಮತ್ತು ಅವ್ರ ಹಸ್ಬೆಂಡು ಜೊತೆಗೆ ನಮ್ಮ ಅತ್ತೆಯವರು ಮತ್ತು ನಮ್ಮ ದೊಡ್ಡ ನಾದಿನಿಯವರು ಎಲ್ಲರೂ ಸೇರಿಕೊಂಡು ಕಾರಲ್ಲಿ ಹೋದ್ವಿ. ಅಂದರೆ ಈ ಬಿಸಿಲಲ್ಲಿ ಬಸ್ಸಲ್ಲಿ ಅಥವಾ ಗಾಡಿಯಲ್ಲಿ ಹೋಗೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿ ನಮ್ಮ ನಾದಿನಿ ಹಸ್ಬೆಂಡವರು ಕಾರ್ ಮಾಡ್ಕೊಂಡು ಬಂದಿದ್ದರು. ಕಾರಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಹೋದ್ವಿ. ಬಾಳೆಹಣ್ಣು ಮತ್ತು ಹೂವಿನ ಹಾರ ತೊಗೊಳ್ಬೇಕು ಅಂತ ಹೇಳಿ ಅಲ್ಲೇ ಮಳವಳ್ಳಿ ಹತ್ರ ಸ್ವಲ್ಪ ಸ್ಟಾಪ್ ಕೊಟ್ಕೊಂಡು ಅಲ್ಲೇ ಮತ್ತು ಬಾಳೆಹಣ್ಣು ಮತ್ತು ಹೂವಿನ ಹಾರನ ತೊಗೊಂಡ್ವಿ. ಪೂಜೆಗೆ ಬೇಕಾಗಿರುವಂತಹ ಮಡ್ಲಕ್ಕಿನಾಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಏನು ಕರ್ಪೂರ ಗಂಧಕಡ್ಡಿ ಏನು ಪೂಜೆ ಸಾಮಗ್ರಿಗಳಿತ್ತಲ್ಲ ಅದನ್ನೆಲ್ಲ ಕೂಡ ಊರಿಂದನೇ ತೊಗೊಂಡು ಬಂದಿದ್ವಿ. ಇನ್ನು ಬಾಳೆಹಣ್ಣು ಮತ್ತು ಹೂವಿನ ಹಾರ ಸಿಕ್ಕಿರಲಿಲ್ಲ, ಅದನ್ನು ಮಾತ್ರ ಮಳವಳ್ಳಿ ತೊಗೊಳ್ಳೋಣ ಅಂತೇಳಿ ಸ್ಟಾಪ್ ಕೊಟ್ಕೊಂಡು ಎಲ್ಲನೂ ತೊಗೊಂಡು ಡೈರೆಕ್ಟ್ ನಾವು ಹೊರಟಿದ್ದೆ ಬೆಟ್ಟಕ್ಕೆ. ಮತ್ತೆ ಇನ್ನೆಲ್ಲೂ ಕೂಡ ಸ್ಟಾಪ್ ಕೊಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಈಗಲೇ ಆಲ್ರೆಡಿ ಟೈಮ್ ಆಗ್ತಾ ಬರ್ತಾಯಿದೆ. ಇನ್ನೂ ಟೈಮ್ ಆಗ್ತಾ ಬಿಸಿಲು ಜಾಸ್ತಿ ಆಗುತ್ತೆ. ಕಲ್ಲಿನ ಮೆಟ್ಲಾಗಿರೋದ್ರಿಂದ ಫುಲ್ಲು ಕಾದಿರೋದ್ರಿಂದ ಹತ್ತಕ್ಕೆ ಕೂಡ ಹಿಂಸೆ ಆಗಬಾರ್ದು ಅಂತೇಳಿ ಸ್ವಲ್ಪ ಬೇಗನೆ ಹೊರಟ್ಬಿಟ್ವಿ. ಇವರೇ ನೋಡಿ ನಮ್ಮ ನಾದಿನಿ ಮಗ. ನಮ್ಮ ಅತ್ತೆಯವರು ಮತ್ತು ನಮ್ಮ ದೊಡ್ಡ ನಾದಿನಿಯವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಕೂತಿದ್ದ, ಏನು ಕೂಡ ಗಲಾಟೆ ಮಾಡ್ತಾ ಇರಲಿಲ್ಲ. ಹಂಗೆ ಕೂತಿದ್ದು ನೋಡ್ತಾ ಎಲ್ಲನೂ ಕೂಡ ಅವನಿಗೆ ನಿದ್ದೆನೇ ಬಂತು. ಮಲ್ಕೊಂಡು ಆರಾಮಾಗಿ ಬಂದ. ಇನ್ನು ಸ್ವಲ್ಪ ಬೆಟ್ಟ ಬಂತು, ಆವಾಗ ಎಚ್ಚರ ಆಗಿ ಆವಾಗ ಎದ್ದು ಆಡ್ತಾ ಇದ್ದ. ಬೆಟ್ಟ ಬರೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ದ ಅವನು. ಆದರೆ ನನ್ನ ಮಗಳಿದ್ದಾಳಲ್ಲ, ಹೆವಿ ಕಾಟ್ಲೆ ಕೊಡ್ತಾಯಿದ್ಲು. ಈ ಕಡೆ ಸೀಟಿಂದ ಮುಂದೆ ಸೀಟಿಗೆ ಹೋಗೋದು, ಮುಂದೆ ಸೀಟಿಂದ ಹಿಂದೆ ಸೀಟಿಗೆ ಬರೋದು. ಅವರಪ್ಪ ಮುಂದೆ ಸೀಟಲ್ಲಿ ಕೂತಿದ್ರು, ಅದರಿಂದ ಅಪ್ಪ ಅಂದ್ಕೊಂಡು ನನ್ನ ಹತ್ರ ಇದ್ದಾಗ ಅಪ್ಪನ ಮುಂದೆ ಸೀಟಿಗೆ ಹೋಗ್ತಾಯಿದ್ಲು. ಮುಂದೆ ಸೀಟಲ್ಲಿ ಅವ್ರ ಅಪ್ಪನ ಜೊತೆ ಇರಬೇಕಾದ್ರೆ ಅಮ್ಮ ಅಂದ್ಕೊಂಡು ನಾನು ಹಿಂದೆ ಸೀಟಿಗೆ ಬರೋಳು. ಫುಲ್ಲು ಆ ಕಡೆ ಈ ಕಡೆಗಳ್ದಾಡ್ತಾನೆ ಇದ್ಲು, ಜೋರಾಗಿ ಕಿರ್ಚಾಡ್ತಾಯಿದ್ಲು. ಅವಳು ಮಾತ್ರ ಫುಲ್ಲು ಸಾಕು ಮಾಡ್ತಾಯಿದ್ಲು. ಫೈನಲಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಬಂದಿದ್ದ ತಕ್ಷಣವೇ ನಾವು ಮುಡಿ ಕೊಡೋರನ್ನ ನೋಡಿದ್ವಿ ಅಲ್ಲಿ. ಆದರೆ ಅವ್ರು ಇರಲಿಲ್ಲ, ಅವ್ರು ಬರೋದು ಒಂದು 10-15 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ಗೆ ಹೋಗಿದ್ವಲ್ಲ, ಅದರಿಂದ ಬೆಟ್ಟದ ಕೆಳಗಡೆನೇ ಮುಡಿ ಕೊಟ್ಕೊಂಡು ನಂತರ ನಾವು ಬೆಟ್ಟ ಹತ್ಕೊಂಡು ಪೂಜೆಗೆ ಮೇಲೆ ಹೋಗಬೇಕಿತ್ತು. ಬರೋ ಅಷ್ಟರಲ್ಲಿ ನಾವು ಇವನಿಗೆ ಮುಡಿ ಕೊಟ್ಟಾಗ ಬಟ್ಟೆ ಹಾಕೋದಕ್ಕಾಗಿರ್ಬೋದು, ಅವನಿಗೆ ಸ್ನಾನ ಮಾಡಿಸೋದಕ್ಕಾಗಿರ್ಬೋದು ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ. ಜೊತೆಗೆ ಬೆಟ್ಟದ ಮೇಲ್ಗಡೆಗೆ ಪೂಜೆ ಸಾಮಾನು ಮತ್ತು ಏನೇನೆಲ್ಲ ತೊಗೊಂಡು ಹೋಗಬೇಕಿತ್ತು ಎಲ್ಲನೂ ಕೂಡ ಒಂದು ಬ್ಯಾಗ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅವ್ರು ಕೂಡ ಬಂದು ನಮ್ಮ ಪಾಪಗೆ ಮುಡಿ ಕೊಟ್ಟರು, ನಮ್ಮ ನಾದಿನಿ ಪಾಪುಗೆ.
ಅವನು ಫುಲ್ಲು ಕಿರ್ಚಾಡ್ತಾ ಇದ್ದ. ಅವನು ಆಗ ಸ್ವಲ್ಪ ನಿದ್ದೆಯಿಂದ ಎದ್ದಿದ್ನಲ್ಲ ಅದರಿಂದನೋ ಅಥವಾ ಏನೋ ಗೊತ್ತಿಲ್ಲ, ಫುಲ್ಲು ಕಿರ್ಚಾಡ್ತಾ ಇದ್ದ. ಕಿರ್ಚಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಆದರೆ ಅವನು ಸ್ವಲ್ಪ ಒದ್ದಾಡ್ತಾನೂ ಇದ್ದ. ಅದರಿಂದ ಅವನನ್ನು 3 ಜನ ಹಿಡ್ಕೊಂಡು ಮುಡಿ ಕೊಡಿಸಿದ್ದು. ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಮತ್ತು ಅವ್ರ ಅಪ್ಪ ಮತ್ತು ನಮ್ಮ ದೊಡ್ಡ ನಾದಿನಿಯವರು 3 ಜನನೂ ಕೂಡ ಹಿಡ್ಕೊಂಡಿದ್ರು ಗಟ್ಟಿಯಾಗಿ. ಆಗ ಸ್ವಲ್ಪ ಕೂತ್ಕೊಂಡ ಅವನು. ಮುಡಿ ಕೊಡಿಸ್ಕೊಂಡು ಅವನಿಗೂ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಕೊಂಡು ಅಲ್ಲೇ ಕೆಳಗಡೆ ಮಹಾಗಣಪತಿಗೆ ಪೂಜೆ ಮಾಡಿಸ್ಕೊಂಡು ನಂತರ ನಾವು ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ಕೊಂಡ್ವಿ. ನೋಡಿ ಇವಾಗ ಮುಡಿ ಕೊಟ್ಮೇಲೆ ಹೇಗೆ ಕಾಣ್ತಿದ್ದಾನೆ ನಮ್ಮ ಹುಡುಗ. ಇನ್ನೂ ನನ್ನ ಮಗಳಂತೂ ಒಬ್ಬಳೇ ಇಡೀ ಬೆಟ್ಟನ ಹತ್ತು ಮುಗಿಸ್ಬಿಡ್ತೀನಿ ಅಂತ ಅವಳೇ ನಾನೇ ಹತ್ತುತ್ತೀನಿ ಕಣಪ್ಪ ಅಂತ ಹತ್ತಕ್ಕೆ ಶುರು ಮಾಡಿದ್ಲು. ಅವಳು ಕೈ ಹಿಡ್ಕೊಂಡು ಹತ್ತೋದ್ರ ಜೊತೆಗೆ ನಾನು ಕೈ ಹಿಡ್ದೇ ಕೂಡ ಹತ್ತಕ್ಕೆ ಶುರು ಮಾಡಿದ್ದಾಳೆ ನೋಡಿ. ಫೈನಲಿ ಬೆಟ್ಟ ಹತ್ತಿದ್ವಿ. ನಾವು ಬಂದಿರೋದು ಒಂದು ಅರೌಂಡ್ 9 ಗಂಟೆಗೆ ಬಂದ್ವಿ. ಮುಡಿಗಿಡಿ ಎಲ್ಲ ಕೊಟ್ಕೊಂಡು ಮೇಲೆ ಹತ್ತೋಷ್ಟರಲ್ಲಿ 10 ಗಂಟೆ ಆಗಿದೆ ಇವಾಗ ಅರೌಂಡ್ ಟೈಮು. ಈ 10 ಗಂಟೆಗೇ ಉರಿ ಬಿಸಿಲು ಶುರು ಆಗೋಗಿದೆ. ಬಿಸಿಲಿಗೆ ಬೆಟ್ಟ ಹತ್ತುತ್ತಾ ಸೆಕೆ ಅಪ್ಪ ಬೆವರೆಲ್ಲ ಕಿತ್ತು ಬರ್ತಾಯಿದೆ, ಅಷ್ಟು ಸೆಕೆ ಆಗ್ತಾಯಿತ್ತು. ಆಲ್ರೆಡಿ ನಮಗಿಂತ ಮುಂಚೆ ಯಾರೆಲ್ಲ ಬೆಟ್ಟ ಹತ್ಕೊಂಡು ಬಂದಿದ್ರು ಅವರೆಲ್ರಿಗೂ ಕೂಡ ಫಸ್ಟ್ನೇ ಪೂಜೆಗೆ ಅಂತ ಒಳಗಡೆ ಕರ್ಕೊಂಡಿದ್ರು. ಇದು ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ಅಲ್ಲೂ ದೇವಸ್ಥಾನದೊಳಗಡೆನೂ ಅಷ್ಟೇ ಫುಲ್ಲು ರಶ್ ಇದ್ದರು ಜನ. ಆ ರಶ್ಶಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೂ ಕೂಡ ಅಷ್ಟೇ ಬೆವರು ಕಿತ್ತು ಬರ್ತಾಯಿತ್ತು, ಅಷ್ಟು ರಶ್ ಇದ್ದರು ಜನ. ಅದರಿಂದ ಒಂದು ರೌಂಡ್ ಪೂಜೆ ಆಗೋವರೆಗೂ ಇದ್ದು ಅವ್ರುಗಳದ್ದು ಪೂಜೆ ಎಲ್ಲ ಆದಮೇಲೆ ಪೂಜೆ ಸಾಮಾನು ಹಾಕೊಳ್ಳೋದಕ್ಕೆ ಅಲ್ಲೇ ತಟ್ಟೆ ಕೊಟ್ಟಿದ್ರಲ್ಲ ಅದನ್ನು ಅವರು ಎತ್ಕೊಂಡಿದ್ರು. ಆ ತಟ್ಟೆಗಳನ್ನೆಲ್ಲ ಖಾಲಿ ಮಾಡಿ ಕೊಟ್ಟರು. ಅದೇ ತಟ್ಟೆಗಳಿಗೆ ಪೂಜೆ ಸಾಮಾನೆಲ್ಲ ಹಾಕ್ಕೊಂಡು ನಾವು ಕೂಡ ಪೂಜೆ ಮಾಡಿಸಿದ್ವಿ. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆಯಿತು. ಆದರೆ ಒಂದಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಏನಪ್ಪ ಅಂದರೆ ಕೆಳಗಡೆಯಿಂದ ದೇವ್ರನ್ನ ನೋಡಬೇಕು, ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ತುಂಬ ಜನ ಭಕ್ತಾದಿಗಳು ಬೆಟ್ಟನ ಹತ್ಕೊಂಡು ದಣ್ಕೊಂಡು ಮೇಲೆ ಬಂದಿರ್ತಾರೆ. ಅಂಥವ್ರಿಗೆ ಬಾಯಾರಿಕೆ ಆದಾಗ ಕುಡಿಯೋಕೆ ಇಲ್ಲಿನ ನೀರಿನ ವ್ಯವಸ್ಥೆನೇ ಇರಲಿಲ್ಲ. ತುಂಬಾ ಬೇಜಾರಾಗ್ತಾಯಿತ್ತು. ಕಾಲು ತೊಳ್ಕೊಂಡು ದೇವ್ರನ್ನ ದರ್ಶನ ಮಾಡೋದಕ್ಕಾಗಿರ್ಬೋದು ಅಥವಾ ಪ್ರಸಾದ ತಿಂದಾಗ ಕೈ ತೊಳೆಯೋಕ್ಕಾಗಿರ್ಬೋದು, ಅದು ಯಾವುದು ಬೇಡ ಕಣ್ರಿ, ಕುಡಿಯೋಕ್ಕಾದ್ರೂ ನೀರು ಬೇಡವಾ ಯಪ್ಪ. ನಮ್ಮ ಜೊತೇಲಿ ಮಕ್ಳುಗಳನ್ನು ನಾವು ಕರ್ಕೊಂಡು ಹೋಗಿದ್ರಿಂದ ನಾವು ವಾಟರ್ ಬಾಟಲ್ನ ಕ್ಯಾರಿ ಮಾಡಿದ್ವಿ. ಅದರಿಂದ ಏನು ಕೂಡ ಸಮಸ್ಯೆ ಆಗಿಲ್ಲ. ನೀವು ಯಾರಾದರೂ ಈ ಪ್ಲೇಸ್ನ ವಿಸಿಟ್ ಮಾಡೋದಿದ್ರೆ ಕಂಪಲ್ಸರಿ ವಾಟರ್ ಬಾಟಲ್ಗಳನ್ನು ಕ್ಯಾರಿ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ. ಹಾಗಂತ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಿ ಅಲ್ಲೇ ಎಲ್ಲ ಬಿಸಾಡಿ ಈ ಪ್ಲೇಸ್ನ ಮಾತ್ರ ಹಾಳು ಮಾಡೋಕ್ಕೆ ಹೋಗಬೇಡಿ. ನೀವೇನು ವಾಟರ್ ಬಾಟಲ್ಗಳನ್ನು ಕ್ಯಾರಿ ಮಾಡಿರ್ತೀರ ಅದನ್ನು ಮತ್ತೆ ರಿಟರ್ನ್ ನೀವೇ ಕ್ಯಾರಿ ಮಾಡಿ. ಮುಡಿ ಕೊಡೋಕೆ ಹೋಗಿದ್ದ ಪಾರ್ಟ್ 1 ವಿಡಿಯೋ ಆಗಿರುತ್ತೆ ಇದು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅದು ಪಾರ್ಟ್ 2 ವ್ಲಾಗಲ್ಲಿ ನನ್ನ ಮಗಳಿಗೆ ಮುಡಿ ಕೊಟ್ಟಿರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ವಿ, ಯಾವ ದೇವರುಗಳನ್ನು ದರ್ಶನ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಟ್ರಾವೆಲ್ ವ್ಲಾಗ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.